ಇದು ಉಸ್ತುವಾರಿ ಸಚಿವರು ಹೇಳ್ತಾ ಇರೋದು. ಯಾಕಂತಂದ್ರೆ ಮಧ್ಯಾಹ್ನ 3 ಗಂಟೆ ಆಗ್ತಾ ಬಂತು, ಇನ್ನೂ ಕೂಡ ಅವ್ರಿಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಕೂಡ ಮಾತನಾಡಿದ್ದಾರೆ. ಚಾಮರಾಜನಗರ ಆದೇಶ ಮಾಡಿದ್ದೇವೆ, ತನಿಖೆಯ ವೇಳೆ ವಾಸ್ತವಾಂಶ ಏನು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಕೆಲ ವಸ್ತು ಹಾಗೂ ಬಂದೂಕುಗಳನ್ನ ಸೀಸ್ ಮಾಡಲಾಗಿದೆ. ಒಬ್ಬರನ್ನ ಸಾಗಣೆ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಸಾವಾಗಿದೆ. ಉಳಿದವರನ್ನ ವಶಕ್ಕೆ ಪಡೆಯಲಾಗಿದೆ. ಪರಿಶೀಲನೆ ಕೂಡ ಆಗ್ತಾ ಇದೆ. ಮ್ಯಾಜಿಸ್ಟ್ರೇಟ್ ತನಿಖೆಯ ಬಳಿಕ ಎಲ್ಲಾ ಮಾಹಿತಿ ತಿಳಿಯುತ್ತೆ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಎಲ್ಲ ಮಾಹಿತಿ ಬೆಳಗ್ಗೆ 5 ಗಂಟೆಗೆ ತಲುಪಿದೆ. ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಆರ್ಡರ್ ಕೂಡ ನಾವು ಮಾಡಿದ್ದೀವಿ. ವಾಸ್ತವಾಂಶ ತಿಳಿದಿದೆ. ಮಾಧ್ಯಮದಲ್ಲಿ ಈಗಾಗಲೇ ಕೆಲವು ವಿಚಾರಗಳನ್ನೆಲ್ಲ ಇಲ್ಲ ತೋರಿಸ್ತಾ ಇದ್ದಾರೆ. ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಕೆಲವೆಲ್ಲ ದಾಖಲೆ ವಸ್ತುಗಳನ್ನೆಲ್ಲ ಬಂದೂಕೆಲ್ಲ ಕೂಡ ಸೀಸ್ ಮಾಡಿದೆ. ಒಬ್ಬರನ್ನ ಸಾಗಣೆ ಮಾಡೋಂಥ ಸಂದರ್ಭದಲ್ಲಿ ಸಾವೊಪ್ಪಿದೆ. ಮಿಕ್ಕಿದವನ್ನೆಲ್ಲ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಏನು ಒಂದು ಶರೀರಗಳನ್ನು ಕೂಡ ಇವತ್ತು ಪರಿಶೀಲನೆ ಕೂಡ ಎಲ್ಲ ನಡೀತಾ ಇದೆ. ಸೊ ಎಲ್ಲ ನಮ್ಮ ಮ್ಯಾಜಿಸ್ಟ್ರೇಟ್ ಅವರು ಎನ್ಕ್ವೈರಿ ಮಾಡಿದ ನಂತರ ಮಿಕ್ಕಿದ ವಿಚಾರ ರಾಜ್ಯದ ಜನತೆ ಗಮನವನ್ನು ಸೆಳೆದಿದೆ. ನನಗೆ ನೋಡಿ, ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಯಾಕೆ ಅಂತಂದ್ರೆ ಒಂದ್ ಕಡೆ ಸಂಬಂಧಿಕರು ಹೇಳ್ತಾ ಇದ್ದಾರೆ, ದನ ಮೇಯಿಸ್ತಾ ಇದ್ರು, ದನ ಮೇಯಿಸೋದಕ್ಕೆ ಹೋದಂತ ಸಂದರ್ಭದಲ್ಲಿ ಆಗಿದೆ ಅಂತೇಳಿ. ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಬೆಳಗ್ಗೆ 5 ಗಂಟೆ ಅಷ್ಟೊತ್ತಿಗೆ ನನಗೆ ವಿಚಾರ ಗೊತ್ತಾಯ್ತು ಅಂತೇಳಿ. ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಾರೆ ಬೆಳಿಗ್ಗೆ 5 ಗಂಟೆ 20 ನಿಮಿಷ ಅಥವಾ 5:15 ಆಸ್ಪಾಸಲ್ಲಿ ಘಟನೆ ನಡೆದಿದೆ ಅಂತೇಳಿ. ಆಮೇಲೆ ಆ ಘಟನೆ ಆದ ನಂತರದಲ್ಲಿ ಅಲ್ಲಿದ್ದಂತ ಮೃತದೇಹಗಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ ಯಾಕೆ? ಅಸಲಿಗೆ ಇದು ನಿಜವಾಗ್ಲೂ ಎನ್ಕೌಂಟರ್ ಆಗಿದೆಯಾ ಅಥವಾ ಫೇಕ್ ಎನ್ಕೌಂಟರ್ ಏನಾದ್ರು ಆಯ್ತಾ? ಉದ್ದೇಶ ಪೂರ್ವಕವಾಗಿ ಏನಾದ್ರು ಫೈರಿಂಗ್ ಮಾಡಿದಾರಾ? ಸಹಜವಾಗಿ ಸಾಕಷ್ಟು ಅನುಮಾನಗಳು ಕೂಡ ಹುಟ್ಕೊಳ್ತಾ ಇದೆ. ಈಗ ಅವರು ನಂಬ್ಕೊಂಡು ಕೃಷಿಯನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಂಥವ್ರು, ಇಲ್ಲ ಹಾಲು ಕರಿಬೇಕು, ಇಲ್ಲ ಅಂತಂದ್ರೆ ದನ ಕಾಯಿಸ್ಬೇಕು, ಈ ತರದ ಒಂದಷ್ಟು ಕೆಲಸಗಳನ್ನ ಮಾಡ್ಕೊಂಡು ಇದ್ದಂಥವ್ರು ರೈತರು ನಾವು. ಬಟ್ ಕಾಡಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಏನಾಯ್ತು ಎಕ್ಸಾಕ್ಟ್ಲಿ? ಆಮೇಲೆ ಇನ್ಫ್ಯಾಕ್ಟ್ ಉಸ್ತುವಾರಿ ಸಚಿವರು ಹೇಳ್ತಾ ಇರುವಂತ ನಿಟ್ಟಿನಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಈ ರೀತಿಯಾಗಿ ಎನ್ಕೌಂಟರ್ ಮಾಡ್ತಾ ಇದೀವಿ ಅಥವಾ ಶೂಟೌಟ್ ಮಾಡ್ತಾ ಇದೀವಿ ಅನ್ನುವಂತ ಮಾಹಿತಿ ಯಾರಿಗೂ ಕೂಡ ಮುಟ್ಸಿಲ್ಲ. ಅದಾದ ನಂತರದಲ್ಲಿ ಶೂಟೌಟ್ ಆದ್ಮೇಲೆ ಅಥವಾ ಎನ್ಕೌಂಟರ್ ಆದ್ಮೇಲೆ ಆ ಮೃತದೇಹಗಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಯಾರು ಪರ್ಮಿಷನ್ ಕೇಳಿಲ್ಲ. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅನುಮಾನಗಳು ಹುಟ್ಕೊಳ್ತಾ ಇದೆ. ಯಾಕೆ ಅಂತ ಅಂದ್ರೆ ಅದರಲ್ಲೂ ಹೇಳಿ ಕೇಳಿ ಉಸ್ತುವಾರಿ ಸಚಿವರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಅಥವಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾ ಬೇಡವಾ, ಏನಾಗಿದೆ ಏನು ಎತ್ತ ಈ ರೀತಿಯಾಗಿ ಮಾಡ್ತಾ ಇದೀವಿ ಅಂತೇಳಿ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರ ಗಮನಕ್ಕೂ ತರದೆ ತಮ್ಗೆ ಇಷ್ಟದಂತೆ, ಅದು ಕೂಡ ಕತ್ತಿನ ಭಾಗಕ್ಕೆ, ಎದೆ ಭಾಗಕ್ಕೆ ಈ ರೀತಿಯಾಗಿ ಎಲ್ಲ ಶೂಟ್ ಮಾಡಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಜೊತೆಗೆ ಒಂದಷ್ಟು ವಿಚಾರಗಳನ್ನ ತಪ್ಪು ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಅಂತ ಸ್ವತಃ ಉಸ್ತುವಾರಿ ಸಚಿವರೇ ಹೇಳ್ತಾ ಇದ್ದಾರೆ. ಎಕ್ಸಾಕ್ಟ್ ಆಗಿ ಅಲ್ಲಿ ಏನ್ ನಡೆದಿದೆ? ನಿಜಕ್ಕೂ ಅವರು ಬೇಟೆಗಾರರ ಅಥವಾ ದನ ಮೇಯಿಸೋದಕ್ಕೆ ಹೋಗಿದ್ರಾ? ಆ ಸಂದರ್ಭದಲ್ಲಿ ಏನಾಯ್ತು? ಇವ್ರು ಅವ್ರನ್ನ ಕೇಳಲಿಲ್ವ? ಯಾಕಂತಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರೋದೇ ಬೇರೆ ಕತೆ. ಅವ್ರಲ್ಲಿ ಹೋಗಿದ್ರಂತೆ, ಅವ್ರು ಬೇಟೆ ಆಡಕ್ ಬಂದಿದ್ರಂತೆ, ಅವರು ಇವ್ರ ಮೇಲೇನೆ ಅಟ್ಯಾಕ್ ಮಾಡಕ್ ಬಂದ್ರು, ಹಂಗಾಗಿ ನಾವು ಅವ್ರ ಮೇಲೆ ಫೈರಿಂಗ್ ಮಾಡಿದ್ವಿ ಅಂತೇಳಿ. ಬಟ್ ಫೈರಿಂಗ್ ಮಾಡಿದ್ ಓಕೆ, ಆದ್ರೆ ಈ ಕಾಲಿನ ಭಾಗಕ್ಕೆ ಅಥವಾ ಮಂಡಿ ಕೆಳಗೆ ಶೂಟ್ ಮಾಡ್ಬೇಕಿತ್ತು. ಯಾಕೆ ಸಾಯಿಸುವಂಥದ್ದು ಅವಶ್ಯಕತೆ ಏನಿತ್ತು? ಅದರಲ್ಲೂ ಶಾರ್ಟ್ ರೇಂಜಲ್ಲೇನೆ, ಅಂದ್ರೆ ಬಹಳ ಕ್ಲೋಸ್ ರೇಂಜಲ್ಲೇನೆ ಗುಂಡಿಕ್ಕಿ ಕೊಂದಿದ್ದಾರೆ ಅಂತೇಳಿ ಸಂಬಂಧಿಕರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ನಮಗೆ ನ್ಯಾಯ ಬೇಕೇ ಬೇಕು ಅಂತೇಳಿ. ಈ ಶಾಗ್ಯ ಗ್ರಾಮದಲ್ಲಿರುವಂಥ DRFO ಕಚೇರಿನಿದೆ, ಅಲ್ಲೂ ಕೂಡ ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. 3 ಮಂದಿ ಏನಿದ್ದಾರೆ, 3 ಮಂದಿಯೂ ಕೂಡ ಅಮಾಯಕರು ಅಂತೇಳಿ ಆ ಗ್ರಾಮಸ್ಥರು ಹೇಳ್ತಾ ಇರೋದು. ಒಂದು ಕಡೆ ಸಂಬಂಧಿಕರ ಆಕ್ರಂದನ, ಮತ್ತೊಂದು ಕಡೆ ಉಸ್ತುವಾರಿ ಸಚಿವರು ಕೂಡ ಈಗ ಸಾಕಷ್ಟು ವಿಚಾರಗಳನ್ನು ಕಲೆ ಹಾಕಿದ್ದಾರೆ. ಬಟ್ ಇಲ್ಲಿ ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಗಳು ಜೊತೆಗೆ ಈ ಒಂದು ಘಟನೆಯಲ್ಲಿ ಆ ಸ್ಥಳದಲ್ಲಿ ಇದ್ದಂಥ ಸಿಬ್ಬಂದಿಗಳು ಹೇಳ್ತಾ ಇರೋದೆಲ್ಲವೂ ಕೂಡ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ಈ ಘಟನೆ ನಡೆದಿದೆ ಅಂತೇಳಿ ಸ್ವತಃ ಸಂಬಂಧಿಕರು ಆರೋಪ ಮಾಡ್ತಾ ಇದ್ದಾರೆ. ಸೊ ಏನಾಗಿದೆ, ಏನು ಎತ್ತ, ಎಲ್ಲ ವಿಚಾರಗಳು ಕೂಡ ಇನ್ನಷ್ಟೇ ಗೊತ್ತಾಗಬೇಕಿದೆ. ನೋಡಿ, ಈಗ ಆಲ್ರೆಡಿ ಸಂಜೆ ಆಗ್ತಾ ಬಂತು, ಆದರೂ ಕೂಡ ಬೆಳಗ್ಗೆ ನಡೆದಿರುವಂಥ ಘಟನೆಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಉಸ್ತುವಾರಿ ಸಚಿವರಿಗೆ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಇಲ್ಲ, ಮಾಹಿತಿ ಇಲ್ಲ.
ಯಾರು ಹೇಳಿದ್ದು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ಉಸ್ತುವಾರಿ ಸಚಿವರ ಹತ್ರ. ಬಟ್ ತಪ್ಪಾಗಿದೆ ಅಂತ ಹೇಳ್ತಿದ್ದಾರೆ. ಅಂತಿಂತ ತಪ್ಪಲ್ಲ ಇದು. ಒಂದು ಜೀವ, ಒಂದಲ್ಲ ಎರಡಲ್ಲ 3 ಮಂದಿ ಜೀವ ತೆಗೆದಿದ್ದಾರೆ. ಅಂಥದ್ದೇನಿತ್ತು? ನಿಜಕ್ಕೂ ಆ ರೀತಿಯಾಗಿ ಅವರು ಬೇಟೆ ಆಡ್ತಾ ಇದ್ರು, ಬೇಟೆಗಾರರೇ ಆಗಿದ್ರು ಅಂತ ಅಂದ್ರೆ ಅವ್ರು ಕಾಲಿಗೆ ಫೈರ್ ಮಾಡಿ ಕರ್ಕೊಂಡು ಬರ್ಬೋದಿತ್ತು. ಜೀವ ತೆಗೆಯುವಂತ ಅವಶ್ಯಕತೆ ಏನಿತ್ತು? ಯಾರು ಪರ್ಮಿಷನ್ ಕೊಟ್ರು?